ಇದೇ ಆಗಸ್ಟ್ 15 ಡಾಕ್ಟರ್ ಎಚ್.ಎಸ್. ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನ ಸ್ವೀಕಾರ ಮಾಡಿ ತಾವುಗಳು ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಹೋದ್ರೆ ಮುಂದೆ ಕಾಂಗ್ರೆಸ್ ಸರ್ಕಾರ ಧೂಳಿಪಟ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರ ಉದ್ದೇಶಕ್ಕಾಗಿ ಬೆಳಗಾವಿಯಲ್ಲಿ ನಡೀತಕ್ಕಂಥ ಬೃಹತ್ ಪ್ರತಿಭಟನೆಗಾಗಿ ನಮ್ಮ ರಾಜ್ಯ ನಾಯಕರುಗಳು ಹಾಗೂ ಎಲ್ಲಾ ಸಂಘಟನೆಯ ಮುಖಂಡರುಗಳು ಆದೇಶದಂತೆ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಸದಾಶಿವ ಆಯೋಗದ ಪರವಾಗಿ ಮತ್ತು ಒಳ ಮೀಸಲಾತಿ ಸಲುವಾಗಿ ಜಿಲ್ಲೆಯಾದ್ಯಂತ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ಒಂದು ಸಂಘಟನೆಗಳ ಮುಖಂಡರು ಒಕ್ಕೊರಲಿನಿಂದ ಎಲ್ಲರೂ ತಯಾರಿಯಲ್ಲಿರುವಾಗ ಇದೇ ಬರ್ತಕ್ಕಂಥ ಆಗಸ್ಟ್ 1 ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಕ್ಕಂಥ ಈ ಒಂದು ಹೋರಾಟಕ್ಕೆ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆಯನ್ನು ಕರೆದುಕೊಂಡು ಹೋಗಿ ಆ ಹೋರಾಟಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ, ಸರ್ಕಾರಕ್ಕೆ ಒತ್ತಾಯಪಡಿಸೋಣ ಮತ್ತು ಸರ್ಕಾರದ ಎಲ್ಲಾ ಧೋರಣೆಗಳನ್ನ ನಮ್ಮ ಸಮಾಜಕ್ಕೆ ನಾವು ತಿಳಿಸೋಣ ಮತ್ತು ಈ ಸಮಾಜವನ್ನ ಏನು ನಮ್ಮನ್ನು ಮತ ಬ್ಯಾಂಕ್ ಅನ್ನಾಗಿ ಮಾಡಿಕೊಂಡು ಇವತ್ತು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರ ಈ ಒಂದು ಕುಂಟು ನೆಪ ಹಾಕುವಂತ ನಮ್ಮನ್ನು ಒಳ ಮೀಸಲಾತಿಯನ್ನು ಮುಂದುವರಿಸಿರ್ತಕ್ಕಂಥ ವಿರುದ್ಧವಾಗಿ ನಾವೆಲ್ಲರೂ ಒಕ್ಕೊರಲಿಂದ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ಪಡೆಯಲಿಕ್ಕೆ ತಯಾರಾಗೋಣ. ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲರೂ ತ್ಯಾಗ ಬಲಿದಾನಗಳ ಮೂಲಕ ತಯಾರಾಗೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಅದರ ಜೊತೆಗೆ ತಾವುಗಳು ಹಿಂದೆ ನೋಡಿದ್ದೀರಿ, ಅನೇಕ ಜನರು ಪ್ರಾಣ ಕಳ್ಕೊಂಡಿದ್ದಾರೆ, ಅನೇಕ ಜನರು ತಮ್ಮ ಕೈಕಾಲುಗಳನ್ನು ಕಳೆದುಕೊಂಡಿದ್ದಾರೆ, ಅನೇಕ ಜನರು ಈ ಪೊಲೀಸರ ದೌರ್ಜನ್ಯಕ್ಕೆ ಅನೇಕ ರೀತಿಯ ಕಾರು ಬೈಕ್ಗಳನ್ನು ಜಖಂ ಮಾಡಿರ್ತಕ್ಕಂಥ ಈ ಪೊಲೀಸರು ಮಾದಿಗರ ವಿರುದ್ಧ ಧೋರಣೆಯನ್ನು ಅನುಸರಿಸಿದರೆ ಈ ಬರ್ತಕ್ಕಂಥ ಆಗಸ್ಟ್ 1 ಇವೆಲ್ಲ ವಿಷಯಗಳನ್ನು ಮುಂದಿಟ್ಟುಕೊಂಡು ಒಳ ಮೀಸಲಾತಿಯ ಪ್ರಮುಖವಾಗಿ ಒಳ ಮೀಸಲಾತಿ ವಿಷಯ ಇಟ್ಟುಕೊಂಡು ರಾಜ್ಯಾದ್ಯಂತ ಪ್ರತಿಭಟಿಸುತ್ತೇವೆ. ಇದಕ್ಕೂ ಸರ್ಕಾರ ಒಪ್ಪದೇ ಇದ್ರೆ 15 ನಂತರ ಉಗ್ರವಾದ ಕ್ರಾಂತಿಯನ್ನು ಮಾಡಿ ಈ ರಾಜ್ಯ ಬಂದ್ ಕರೆ ನೀಡಲಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ದಲಿತ ನಾಯಕರುಗಳಿಗೂ ನನ್ನ ಸಹೋದರಿಯರಿಗೂ ಮಾಧ್ಯಮದ ಗೆಳೆಯರಿಗೂ ವಂದಿಸಿ ನನ್ನ ಈ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತೇನೆ. ಯಲ್ಲಪ್ಪ ಮಾದರ್ ಅವರನ್ನ ಆತ್ಮದಲ್ಲಿ ಸ್ಮರಿಸುತ್ತಾ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ದಲಿತ ಮುಖಂಡರೇ ಹಾಗೂ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಈಗ ನಾವೇನೀಗ ತುರ್ತು ಸಭೆಯನ್ನು ಕರೆದಿದ್ದೀವಿ ಅಂತಂದ್ರೆ ನಾಳೆ ಬರ್ತಕ್ಕಂಥ 1 ತಾರೀಕು ದಿವಸ ನಾವೆಲ್ಲರೂ ಒಗ್ಗೂಡಿ ಅರಮಾಯಿ ಮತಕ್ಷೇತ್ರ ಹಾಗೂ ಗೋಕಾಕ್ ಮತಕ್ಷೇತ್ರದ ಎಲ್ಲ ದಲಿತ ಮುಖಂಡರು ಹಾಗೂ ಹುಡುಗರು ಹಿರಿಯರು ಎಲ್ಲರೂ ಕೂಡಿ ನನ್ನ ಸಹೋದರಿಯರು ಎಲ್ಲರೂ ಸೇರಿ ಒಳ್ಳೆಯ ಸಂಖ್ಯೆಯಲ್ಲಿ ನಾವು ಹೋಗಿ ಅವ್ರೇನು ಹಿರಿಯರ ಮುಂದೆ ಲೀಡರ್ಸ್ ಅದನ್ನು ಏನು ಹಮ್ಮಿಕೊಂಡಿದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಕೈ ಜೋಡಿಸೋಣ ಅಂತ ಹೇಳಿ ನನಗೆ